ನನ್ನ ಪ್ರಾಣ ಸ್ನೇಹಿತೆಗೋಸ್ಕರ ನಾನು ಈ ವ್ರತ ಮಾಡ್ತಿದ್ದೀನಿ. ನನ್ನನ್ನು ಸಾಕಿ ನನಗೊಂದು ಆಶ್ರಯ ಕೊಟ್ಟಿರೋ ದೇವತೆ ಅವಳು. ಅವಳಿಗೊಂದು ಗಂಡಾಂತರ ಇದೆ, ಪ್ರಾಣಾಪಾಯನೂ ಇದೆ. ಆ ಗಂಡಾಂತರ ಹೋಗ್ಲಿ ಅಂತ ನಾನು ಈ ವ್ರತ ಮಾಡ್ತಿದ್ದೀನಿ. ನಾನಿನ್ ಬರ್ತೀನಿ. ನಿನ್ನ ಕತೆ ಮುಗೀತು. ಅವಳನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂತ ಹೇಳಿದೆ ಅಲ್ವಾ? ಈಗ ಮತ್ತೆ ಅವಳನ್ನ ನೋಡಬೇಕು ಅನಿಸ್ತಾ ಇದೆ. ನಿನ್ನ ಕತೆ ಇಲ್ಲಿಗೆ ಮುಗೀತಾ ಅಥವಾ ಈಗ ಶುರು ಆಗ್ತಾ ಇದೆಯಾ? ಅದೇನೋ ಇವಳು ವ್ರತ ಭಂಗ ಆದ್ರೆ ಪ್ರಾಣಾಪಾಯ ಇದೆ ಅಂದ್ಯಲ್ಲ ರಶ್ಮಿ ನೀನು? ಇವಳು ನೋಡಿದ್ರೆ ಆರಾಮಾಗೆ ಇದ್ದಾಳೆ, ಅಥವಾ ಇಲ್ಲೇ ಏನಾದರೂ ಪ್ರಾಣ ಗಿಣ ಬಿಡ್ತಾಳ ಹೇಗೆ? ಸಾರಿ, ನೀನು ವ್ರತ ಭಂಗ ಮಾಡಿದ್ಯಾ? ನಾನೇ ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಕಳ್ಸಿದ್ನಾ? ನಿನ್ ದೇವ್ರು. ಸ್ಟಾಪ್ ಇಟ್ ರಾಕೇಶ್. ಅವಳ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ವಾ ಅವಳ ವ್ರತ ಫ್ಲಾಪ್ ಅಂತ? ಯಾಕೆ ಸುಮ್ಮನೆ ಅವಳನ್ನ ರೇಗಿಸ್ತೀಯಾ? ಇಲ್ಲ ರಶ್ಮಿ, ನನ್ನ ವ್ರತ ನಿರ್ವಿಘ್ನವಾಗೇ ಮುಗೀತು. ಇನ್ನು ನಿನ್ಗಾಗ್ಲಿ ನನ್ಗಾಗ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಯಾವ ಗಂಡಾಂತರನೂ ಇಲ್ಲ. ಮನೆಗೋದ್ಲು ಅವಳು ನೋಡಿ ಸಾಯಿಸ್ಬಿಡ ಸಿಕ್ಕ ಬರ್ತಿದೆ ನನಗೆ. ನೀನು ನನ್ನ ನೋಡಿ ನಗ್ತೀಯಾ? ಎಷ್ಟು ಕೊಬ್ಬು ನಿಂಗೆ? ರಶ್ಮಿ ನೋಡು, ನನ್ನ ಮಾತು ಕೇಳು. ಸೂಜಿ ಮಾನ ಕಳೆದ್ರೆ ಸೂಜಿ ಸಾಯ್ತಾಳೆ. ಅದನ್ನ ಹೇಗೆ ಮಾಡಬೇಕು ಅಂತ ನಾನು ನಿನಗೆ ಹೇಳ್ತೀನಿ, ನೀನು ಹಾಗೆ ಮಾಡು. ಸ್ವಾಮಿಗೆ ನಾನು ಇನ್ನು ಹೋಗಿ ಬರ್ತೀನಿ. ಆಯ್ತು ಶಾರದಮ್ಮನವರೇ, ನೀವು 3 ದಿನ ಇಲ್ಲ ಮಾಡಿದ ವ್ರತಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ಇನ್ನು ಮುಂದೆ ನನ್ನ ಮೊಮ್ಮಗಳಿಗೆ ಯಾವುದೇ ರೀತಿ ಗಂಡಾಂತರ ಇಲ್ಲ ತಾನೆ? ಏನಿಲ್ಲ, ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ. ಅಯ್ಯೋ ದಡ್ಡ ಹೆಂಗಸೆ, ನೀನು ಮಾಡಿದ್ದು ವ್ರತ ಅಲ್ಲ, ವ್ಯರ್ಥ. ಮನಸ್ಸಲ್ಲಿ 108 ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ಯಾವ ವ್ರತ ಮಾಡಿದರೆ ಏನು ಪ್ರಯೋಜನ? ನಿನ್ನ ಮೊಮ್ಮಗಳ ಗಂಡಾಂತರ ನಿವಾರಣೆ ಆಗೋದಕ್ಕೆ ಕಾರಣ ನೀನಲ್ಲ, ಸೂಜಿ. ಅವಳು ಮಾಡಿದ ವ್ರತ. ಅವಳ ವ್ರತಕ್ಕೆ ಭಂಗ ತರಬಾರದು ಅಂತಾನೆ ನಿನ್ನನ್ನು ಇಲ್ಲಿ 3 ದಿನ ಕಟ್ಟಿ ಹಾಕಿದ್ದು. ಎಲ್ಲ ದೈವೇಚ್ಛೆ. ಒಳ್ಳೆತನಕ್ಕೂ ಒಂದು ಮಿತಿ ಇರುತ್ತೆ. ನಿಜ, ಇದೆಲ್ಲ ರಶ್ಮಿ ಕಿತಾಪತಿ ತಾನೆ? ನಾನು ನೋಡ್ತಾನೆ ಇದ್ದೀನಿ, ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ. ಆದರೆ ಅವಳು ಮಹತ್ವನೇ ಇಲ್ಲ. I can't tolerate this anymore. Today, I will teach a lesson to Rashmi. ಪಪ್ಪ, ನಾನು ಇಗ್ಲಾಗಿರೋದಕ್ಕೆ ಕಾರಣ ರಶ್ಮಿ ಅಲ್ಲ, ಅದಕ್ಕೆ ನಾನೇ ಕಾರಣ. ಪ್ಲೀಸ್ ಅವಳನ್ನೇನು ಅನ್ಬೇಡಿ. ಏನ್ ಹೇಳ್ತಾ ಇದೀಯಾ ಸುಜಿ? ನೀನ್ ಈ ಸ್ಥಿತಿಗೆ ನೀ ಕಾರಣ ಆಗ್ತೀಯಾ? ಅವಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ನೀನ್ ಸುಳ್ಳು ಹೇಳ್ತಾ ಇದೀಯಾ? ನಾನು ಒಂದು ವ್ರತ ಮಾಡ್ತಿದ್ದೆ. ಮೂರು ದಿನ ಉಪವಾಸ ಇದ್ದು ಉರುಳು ಸೇವೆ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಏನಾಯ್ತು ಕಾಲಿಗೆ? ಸುಟ್ಟಂಗಾಗಿದೆ? ಏನಾಯ್ತು ಮಗಳೇ? ನಿಜ ಹೇಳ್ಬೇಕು, ನನ್ ಮೇಲೆ ಆಣೆ.